ಸ್ನೇಹಿತರೆ, ವಿಜಯ್ ಟ್ರಾವೆಲ್ ಲಾಗ್ಸ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್. ಇವತ್ತು ನಾನು ಇನ್ನೊಂದು ಟ್ರೈನ್ ಜರ್ನಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಜರ್ನಿ ಮಾಡ್ತಿರೋದು ತಮಿಳ್ನಾಡಿನಲ್ಲಿರುವಂತಹ ನಾಗರ್ಕೋಯಿಲ್ ಜಂಕ್ಷನ್ನಿಂದ ಬ್ಯಾಂಗ್ಳೂರಿನಲ್ಲಿರುವಂತಹ SMVT ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಸ್ವರೆಗೂ ಹೋಗುವಂತಹ ಟ್ರೈನ್ ನಂಬರ್ 17236 ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ನಲ್ಲಿ ಜರ್ನಿ ಮಾಡ್ತಿದ್ದೀನಿ ಬ್ಯಾಂಗ್ಳೂರ್ವರೆಗೂ. ಪ್ರೆಸೆಂಟ್ ನಾನಿವಾಗ ಮಧುರೈ ಜಂಕ್ಷನ್ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 9:30 ಆಗ್ತಿದೆ. ನಮ್ಮ ಟ್ರೈನ್ ಇಲ್ಲಿಗೆ 11:45ಕ್ಕೆ ಬರುತ್ತೆ, ಹಾಗೆ 11:50ಕ್ಕೆ ಇಲ್ಲಿಂದ ಹೊರಡುತ್ತೆ. ಈ ಟ್ರೈನಿಗೆ 5 ನಿಮಿಷ ಸ್ಟಾಪ್ ಇರುತ್ತೆ. ಈಗ ನೋಡ್ತಿರೋದು ನಾವು ಮಧುರೈ ಜಂಕ್ಷನ್ ಔಟ್ಸೈಡ್ ವ್ಯೂ. ಇದು ಮಧುರೈ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅನ್ನೋದು ಮಧುರೈ ಬಸ್ ಸ್ಟ್ಯಾಂಡಿಗೆ ಕೇವಲ 500 ಮೀಟರ್ ದೂರದಲ್ಲಿ, ಹಾಗೆ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುತ್ತೆ. ನೀವೇನಾದರೂ ಬ್ಯಾಂಗ್ಳೂರಿನಿಂದ ಅಥವಾ ಬೇರೆ ಊರಿನಿಂದ ಮಧುರೈ ಮೀನಾಕ್ಷಿ ದೇವಸ್ಥಾನ ನೋಡಲು ಮಧುರೈ ಜಂಕ್ಷನ್ಗೆ ಬಂದರೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಚೆನೇ ನಿಮಗೆ ಆಟೋ ಸ್ಟ್ಯಾಂಡ್ ಇರುತ್ತೆ. ಅಲ್ಲಿ ಒಬ್ಬರಿಗೆ 50 ರೂಪೀಸ್ ತೊಗೊತಾರೆ. ಇದು ಮಧುರೈ ರೈಲ್ವೆ ಸ್ಟೇಷನ್ನ ಮೇನ್ ಎಂಟ್ರೆನ್ಸ್. ಇಲ್ಲಿ ಮಧುರೈ ಮೀನಾಕ್ಷಿ ದೇವಸ್ಥಾನ ಫೇಮಸ್ ಆಗಿರೋದ್ರಿಂದ ಈ ರೈಲ್ವೆ ಸ್ಟೇಷನ್ ಕೂಡ ಗೋಪುರ ಆಕಾರದಲ್ಲೇ ಕಟ್ಟಿದ್ದಾರೆ. ಈ ರೈಲ್ವೆ ಸ್ಟೇಷನ್ ನೋಡೋದಕ್ಕೆ ತುಂಬ ಸುಂದರವಾಗಿದೆ, ಹಾಗೆ ಸ್ವಚ್ಛವಾಗಿ ಕೂಡ ಇದೆ. ಪಕ್ಕದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದು ಅನ್ರಿಸರ್ವ್ ಟಿಕೆಟ್ ಕೌಂಟರ್. ಆಮೇಲೆ ರೈಲ್ವೆ ಸ್ಟೇಷನ್ ಮುಂದೆ ದೊಡ್ಡದಾದ ಪಾರ್ಕಿಂಗ್ ಪ್ಲೇಸ್ ಕೂಡ ಇದೆ, ಹಾಗೆ ಪಬ್ಲಿಕ್ ಟಾಯ್ಲೆಟ್ ಕೂಡ ಇದೆ. ಆಮೇಲೆ ಇಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಅಲ್ಲಿಂದ ನೀವು ಮಧುರೈ ಸಿಟಿ ಒಳಗಡೆ ಹೋಗ್ಬೋದು. ಹಾಗೆ ಇದಕ್ಕೆ ಮುಂಚೆ ಹೇಳ್ದಂಗೆ ದೇವಸ್ಥಾನ ಹೋಗೋದಕ್ಕೆ ನಿಮಗೆ ಅಲ್ಲಿಂದ ಶೇರ್ ಆಟೋ ಕೂಡ ಸಿಗುತ್ತೆ. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬನ್ನಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋಣ. ನಮ್ಮ ಟ್ರೈನ್ ಬರೋದಕ್ಕೆ ಇನ್ನೂ ಟೈಮ್ ಇದೆ. ಸ್ಟೇಷನ್ ಒಳಗಡೆ ಯಾವುದಾದ್ರು ಟ್ರೈನ್ ಬಂದರೆ ಅದು ಇಲ್ಲಿಂದ ಡಿಪಾರ್ಚರ್ ಆಗೋ ಬೇರೆ ಟ್ರೈನ್ಸ್ ಏನೋ ತೋರಿಸ್ತೀನಿ. ಆಮೇಲೆ ನಮ್ಮ ಟ್ರೈನ್ ಅರೈವಲ್ ಕೂಡ ತೋರಿಸ್ತೀನಿ. ಈ ಡಿಸ್ಪ್ಲೇದಲ್ಲಿ ನೋಡ್ಬೋದು ನಮ್ಮ ಟ್ರೈನ್ ನೈಟ್ 11:45ಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ. ಮಧುರೈ ಸ್ಟೇಷನ್ ಕೋಡ್ MDU. ಇಲ್ಲಿ ಟೋಟಲ್ ಆಗಿ 7 ಪ್ಲ್ಯಾಟ್ಫಾರ್ಮ್ಸ್ ಇದೆ, ಹಾಗೆ 11 ಟ್ರ್ಯಾಕ್ಸ್ ಇದೆ. ಈ ರೈಲ್ವೆ ಸ್ಟೇಷನ್ನ ಸೌತ್ ರೈಲ್ವೇಸ್ ಅವರು ಮೇಂಟೈನ್ ಮಾಡ್ತಿದ್ದಾರೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 11 ಗಂಟೆ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಟೂಟಿಕೋರಿನ್ ಜಂಕ್ಷನ್ನಿಂದ ಚೆನ್ನೈ ಎಗ್ಮೋರ್ಗೆ ಹೋಗುವಂತಹ ಟ್ರೈನ್ ನಂಬರ್ 12694 ಪಲ್ ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದಿದೆ. ಇವಾಗ 11:05ಕ್ಕೆ ಹೊರಡುತ್ತೆ. ಇಲ್ಲಿಂದ 5 ನಿಮಿಷ ಸ್ಟಾಪ್ ಅಷ್ಟೇ ಇದಕ್ಕೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 11:45 ಆಗ್ತಿದೆ. ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರ್ತಾ ಇದೆ. ನಾವು ಇವತ್ತು ಈ ಟ್ರೈನಲ್ಲಿ ಜರ್ನಿ ಮಾಡೋದು 430 ಕಿಲೋಮೀಟರ್ಸ್. ಆ್ಯಂಡ್ ಈ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಈ ಟ್ರೈನ್ ತಗೊಳ್ಳೋ ಸಮಯ 8:15 ಗಂಟೆ. ನಾಗರ್ಕೋಯಿಲ್ ಜಂಕ್ಷನ್ನಿಂದ ಬ್ಯಾಂಗ್ಳೂರು SMVTಗೆ ಇರುವಂಥ ದೂರ ಸುಮಾರು 631 ಕಿಲೋಮೀಟರ್ಸ್. ಈ ಟ್ರೈನ್ ಸಂಜೆ 7 ಗಂಟೆ 15 ನಿಮಿಷಕ್ಕೆ ನಾಗರ್ಕೋಯಿಲ್ ಜಂಕ್ಷನ್ನಿಂದ ಹೊರಟು ಮರುದಿನ ಬೆಳಗ್ಗೆ 9:10ಕ್ಕೆ ಬ್ಯಾಂಗ್ಳೂರು ಸೇರಿಕೊಳ್ಳುತ್ತೆ. ಈ ರೂಟ್ ಈ ರೀತಿ ಇದೆ. ನಾಗರ್ಕೋಯಿಲಿಂದ ಹೊರಟ ಮೇಲೆ ವಯಾ ವಳ್ಳಿಯೂರ್, ತಿರುನಲ್ವೇಲಿ ಜಂಕ್ಷನ್, ಕೋವಿಲ್ಪಟ್ಟಿ, ಸಾತೂರ್, ವಿರುದ್ನಗರ್, ಮಧುರೈ ಜಂಕ್ಷನ್, ದಿಂಡಿಗಲ್ ಜಂಕ್ಷನ್, ಕರೂರ್ ಜಂಕ್ಷನ್, ನಾಮಕ್ಕಲ್, ರಾಸಿಪುರಂ, ಸೇಲಂ ಜಂಕ್ಷನ್, ಧರ್ಮಪುರಿ, ಹೊಸೂರು ಮಾರ್ಗವಾಗಿ SMVT ಸೇರಿಕೊಳ್ಳುತ್ತೆ. ಈ ಟ್ರೈನಿಗೆ 5 ನಿಮಿಷ ಸ್ಟಾಪ್ ಇಲ್ಲಿ, ಆದರೆ ನಮ್ಮ ಟ್ರೈನು 3 ನಿಮಿಷ ಲೇಟಾಗಿ 11:53ಕ್ಕೆ ಮಧುರೈ ಜಂಕ್ಷನ್ನಿಂದ ಹೊರಡ್ತಾ ಇದೆ.
ಸೊ ಫ್ರೆಂಡ್ಸ್, ನಮ್ಮ ಟ್ರೈನು ಸೋರ್ಸ್ ಸ್ಟೇಷನ್ ನಾಗರ್ಕೋಯಿಲಿಂದ 292 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಇವಾಗ ದಿಂಡಿಗಲ್ ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡಿದೆ. ಇಲ್ಲಿಗೆ ಅಫಿಷಿಯಲ್ ಅರೈವಲ್ ಟೈಮ್ ಬಂದ್ಬಿಟ್ಟು 12:57, ಬಟ್ ನಮ್ಮ ಟ್ರೈನು 8 ಮಿನಿಟ್ಸ್ ಅರ್ಲಿ ಬಂದಿದೆ. ಇಲ್ಲ 12:48ಗೆಲ್ಲ ಬಂದಿದೆ. ಇಲ್ಲಿ 3 ಮಿನಿಟ್ಸ್ ಸ್ಟಾಪ್ ಇರುತ್ತೆ ಟ್ರೈನ್ಗೆ. 3 ಮಿನಿಟ್ಸ್ ಆದಮೇಲೆ ಇಲ್ಲಿಂದ ಹೊರಡುತ್ತೆ. ನಮ್ಮ ಟ್ರೈನು ಈಗ ರನ್ ಆಗ್ತಾ ಇರೋದು ಇದು ICF ಕೋಚಸಲ್ಲಿ. ಈ ಟ್ರೈನ್ಗೆ ರೇಕ್ ಶೇರಿಂಗ್ ಕೂಡ ಇರುತ್ತೆ. ಸೊ ಯಾವುದರಿಂದ ಅಂದರೆ ಕಾಕಿನಾಡ ಟೌನ್ ಶೇಷಾದ್ರಿ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇರುತ್ತೆ ಇದಕ್ಕೆ.
ಟ್ರೈನ್ ನಂಬರ್ 17236 ಇವಾಗ ಧರ್ಮಪುರಿ ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡಿದೆ. ಇಲ್ಲಿ ಅಫಿಷಿಯಲ್ ಟೈಮ್ ಪ್ರಕಾರ 5:18ಕ್ಕೆ ಬರಬೇಕು, ಬಟ್ 6:05ಕ್ಕೆ ಬಂದಿದೆ. ಆಲ್ಮೋಸ್ಟ್ 3/4 ಗಂಟೆ ಲೇಟಾಗಿ ಬಂದಿದೆ. ಮಧ್ಯದಲ್ಲಿ ಸಿಗ್ನಲಿಂಗೋಸ್ಕರ ಕ್ರಾಸಿಂಗೋಸ್ಕರ ಒಂದು ಹತ್ರ ನಿಲ್ಲಿಸ್ಬಿಟ್ಟಿದ್ರು, ಅದಕ್ಕೋಸ್ಕರನೇ ಲೇಟ್ ಆಗಿದ್ದು. ಇಲ್ಲಿ 2 ನಿಮಿಷ ಹಾಲ್ಟ್ ಅಷ್ಟೇ ಟ್ರೈನ್ಗೆ. ಅದಾದಮೇಲೆ ಈ ನೆಕ್ಸ್ಟು ಹೊಸೂರು ಆದಮೇಲೆ SMBT.
ಟೈಮ್ ಇವಾಗ 8:15 ಆಗ್ತಿದೆ. ನಮ್ಮ ಟ್ರೈನು ಹೊಸೂರು ರೈಲ್ವೆ ಸ್ಟೇಷನ್ ಸೇರಿಕೊಂಡಿದೆ. ಅಫಿಷಿಯಲ್ ಅರೈವಲ್ ಟ್ರೈನ್ ಪ್ರಕಾರ ಇಲ್ಲಿಗೆ 7 o'clock ಬರಬೇಕು. ಬಟ್ ಕ್ರಾಸಿಂಗ್ ಇದ್ದಿದ್ದರಿಂದ 1 hour 15 minute ಡಿಲೇ ಆಯಿತು. ಇಲ್ಲೂ ಕೂಡ ಅಷ್ಟೇ, ಈ ಟ್ರೈನಿಗೆ ಬರೀ 2 minutes ಸ್ಟಾಪ್ ಅಷ್ಟೇ. ಫೈನಲಿ ಶಾರ್ಪ್ 9:13ಗೆ ನಮ್ಮ ಟ್ರೈನ್ SMVT ಬ್ಯಾಂಗ್ಳೂರಲ್ಲಿರುವಂಥ SMVT ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾ ಇದೆ. ಅಫಿಷಿಯಲ್ ಅರೈವಲ್ ಟೈಮ್ ಬಂದ್ಬಿಟ್ಟು ಇಲ್ಲಿಗೆ 9:10, ಬಟ್ 2 minutes ಅಲ್ಲ 3 minutes ಲೇಟಾಗಿ. ಆ್ಯಕ್ಚುಲಿ ಒಂದು ಟೈಮಲ್ಲಿ 1.5 hour ಲೇಟ್ ಇತ್ತು, ಬಟ್ ಕವರ್ ಮಾಡಿದ್ದಾರೆ.